ಚಹಾ ಕುಡಿದು ಬಿಲ್ ಪಾವತಿಸದ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದಂಥ ಗಲಾಟೆ ಇದೀಗ ಕೊಲೆ ಸುಪಾರಿಯಂತ ಗಂಭೀರ ತಿರುವು ಪಡೆದುಕೊಂಡಿದೆ. ನಗರದ ಕೆಂಪು ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಹಾಗೂ ಅವರ ಕುಟುಂಬದವರನ್ನ ಮುಗಿಸಲು ಬೆಳಗಾವಿ ಮೂಲದ ವ್ಯಕ್ತಿಗಳಿಗೆ ಸುಪಾರಿ ನೀಡಲಾಗಿತ್ತು ಎಂಬ ಶಂಕೆ ವ್ಯಕ್ತವಾಗಿದೆ. ಜುಲೈ 12ರಂದು ರಾತ್ರಿ ಮಾರಕಾಸ್ತ್ರಗಳೊಂದಿಗೆ ದಾಳಿಗೆ ಯತ್ನಿಸಿದ ಯುವಕರ ಗುಂಪು ಸಾರ್ವಜನಿಕರು ಒಗ್ಗಟ್ಟಾಗುತ್ತಿದ್ದಂತೆ ಪರಾರಿಯಾಗಲು ಯತ್ನಿಸಿತ್ತು. ಈ ವೇಳೆ ಬಿದ್ದು ಗಾಯಗೊಂಡ ಇಬ್ಬರು ಆರೋಪಿಗಳು ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲ್ಲೆ ಯತ್ನದ ವೇಳೆ ಹಿರೇಮನಿ ಕುಟುಂಬದ ಸದಸ್ಯರೊಬ್ಬರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿವೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಭೀಕರ ದೃಶ್ಯ. ಗಾಯಾಳು ಎನ್ನಲಾದ ರೌಡಿ ಶೀಟರ್ ಆನಂದ್ ಕೊಪ್ಪದ್ ಹಾಗೂ ಹರೀಶ್ ನೇತೃತ್ವದ ತಂಡ ಬೈಕ್ನಲ್ಲಿ ಬಂದು ಸಿನಿಮಾ ಶೈಲಿಯಲ್ಲಿ ತಲವಾರುಗಳನ್ನು ಝಳಪಿಸಿ ಮಂಜುನಾಥ್ ಹಿರೇಮನಿ ಕುಟುಂಬದ ಮೇಲೆ ಹಲ್ಲೆಗೆ ಮುಂದಾದ ದೃಶ್ಯಗಳು ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇದರಿಂದ ಸಾರ್ವಜನಿಕರಲ್ಲಿ ತೀವ್ರ ಭೀತಿ ನಿರ್ಮಾಣವಾಗಿತ್ತು. ಸಾರ್ವಜನಿಕರು ಆತ್ಮರಕ್ಷಣೆಗಾಗಿ ಮುನ್ನುಗ್ಗಿದ್ದಾಗ ಪ್ರಾಣ ಭಯದಿಂದ ಓಡುವ ರಭಸದಲ್ಲಿ ಬಿದ್ದು ಆನಂದ್ ಹಾಗೂ ಹರ್ಷ ಗಾಯಗೊಂಡಿದ್ದಾರೆ. ಇವರನ್ನ ಹಿರೇಮನಿ ಕುಟುಂಬದವರೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಪೊಲೀಸರಿಗೆ ಅನೇಕ ಬಾರಿ ಕರೆ ಮಾಡಿದರೂ ಘಟನಾ ಸ್ಥಳಕ್ಕೆ ಬಾರದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ದಲಿತ ಸಂಘರ್ಷ ಸಮಿತಿ, ಕೆಂಪು ಸೇನೆ ಹಾಗೂ ಅಖಿಲ ಕರ್ನಾಟಕ ಯುವ ವೇದಿಕೆ ಪ್ರಮುಖರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಸೂಕ್ತ ರಕ್ಷಣೆ ಹಾಗೂ ತನಿಖೆಗೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಸುಮಾರು 8 ವರ್ಷಗಳಿಂದ ಸಂಘಟನೆಯನ್ನ ಕಟ್ಟಿ ಜನಪ್ರಿಯತೆ ಪಡೆದಿರುವಂತಹ ಮಂಜುನಾಥ್ ಹಿರೇಮನಿ ಅವರ ಕೊಲೆಗೆ ಸಂಚು ರೂಪಿಸಿದ ಅಸಲಿ ಸೂತ್ರಧಾರಿಗಳನ್ನು ಕೂಡಲೇ ಬಂಧಿಸಬೇಕು. ಹಿರೇಮನಿ ಕುಟುಂಬಕ್ಕೆ ಸೂಕ್ತ ಭದ್ರತೆ ಒದಗಿಸಬೇಕು ಹಾಗೂ ಪ್ರಕರಣದ ಪಾರದರ್ಶಕ ತನಿಖೆ ಆಗಬೇಕೆಂದು ಕೆಂಪು ಸೇನೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ರೇಷ್ಮಾ ನಮ್ಮ ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರು ಆದಂತ ಮಂಜುನಾಥ್ ಹಿರೇಮನಿ ಅವರು ಯಾವುದೇ ತಪ್ಪನ್ನ ಮಾಡಲಾರದೆ ಅವರು ಆಮೇಲೆ ಇನ್ನೊಂದು ಏನಂತಂದ್ರ ರೀ, ಅವರು ನ್ಯಾಯಯುತವಾಗಿನ ಹೋಗ್ಯಾರ. ಇವತ್ತು ಅವ್ರಿಗೆ ಆಗಿದ ಅನ್ಯಾಯ ನಮಗಾಗಲ್ಲ ಅಂತ ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ಜೊತೆಗಾಗಿ ನಾನು ಒಂದು ಜಿಲ್ಲಾಧ್ಯಕ್ಷಾಗಿ ಕೆಲಸ ಮಾಡ್ತೀನಿ. ಇವತ್ತಾಗಿರೋ ಅನ್ಯಾಯ ನಮ್ಗೆ ಯಾರಿಗೂ ಆಗ್ಬಾರ್ದು. ಆಮೇಲೆ ಪೊಲೀಸರ ಕೈ ವಶ ಇದ್ದವರು ಸಹ ತಪ್ಪಿಸ್ಕೊಂಡು ಹೋಗಿದಾರಂದ್ರೆ ಯಾವ ರೀತಿ ಅವ್ರು ಹೆಂಗ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ಐತ್ರಿ? ಅವ್ರು ಹಿಡಿದು ಕೊಟ್ಟಿದಾರ್ರಿ, ಅದು ಬಿಟ್ರೆ ಬೇರೆ ಏನಿಲ್ಲ. ಆಮೇಲೆ ಅವರು ಹಿಡಿದು ಕೊಟ್ಟವ್ರ ಯಾವ ರೀತಿ ಯಾಕೆ ತಪ್ಪಿಸ್ಕೊಂಡು ಹೋದ್ರು, ಹೆಂಗ್ ಹೋದ್ರು ಅನ್ನೋದು, ಮತ್ತೆ ಇವ್ರ ಪೊಲೀಸ್ ಸಿಬ್ಬಂದಿಯಲ್ಲಿ ಇದ್ದವರೆಲ್ಲ ಈ ತರ ಆಗದಂಗ ನೋಡ್ಕೋಬೇಕಂತ ಹೇಳಿ ನಾನು ಕೇಳ್ಕೊಂತೀನಿ. ಮತ್ತೆ ನ್ಯಾಯ ಎಲ್ಲೈತಿ ಅವ್ರ ಪರವಾಗಿ ಸ್ವಲ್ಪ ನ್ಯಾಯ ಕೊಡಿಸ್ಕೊಡ್ಬೇಕಂತ ನಾನು ಕೇಳ್ಕೊಂತೀನಿ. ಅದು ಏನಾದ್ರು ತನಿಖೆ ನಡೀತೈತಿ ಅದ್ರ ಮ್ಯಾಗ ಅವ್ರು ನೋಡ್ಕೊಂಡ. ಯಾಕಂದ್ರೆ ಈಗ ಅವರು ರೌಡಿ ಸೆಟ್ರು, ಅವ್ರ ಈಗ ಆಲ್ರೆಡಿ ಅವ್ರು ಗಡಿಪಾರ ಇದ್ದವ್ರಿ. ಅವ್ರ ಇದ್ರ ಮ್ಯಾಗ ಅವ್ರು ಯಾವ ರೀತಿ ಆಕ್ಷನ್ ತಗೊಂತಾರಲ್ಲ ಅದ್ರ ಹೆಚ್ಚಿನ ರೀತಿಯಾಗಿ ಅವ್ರು ಒಂದು ಕ್ರಮ ತಗೊಂಡು ಸ್ವಲ್ಪ ಕೆಲಸ ಮಾಡಿ ಅವ್ರನ್ನ ಒಳಗ್ ಹಾಕಿ. ಯಾಕಂದ್ರೆ ಅವ್ರಿಗೆ ರೈಟ್ಸ್ ಇಲ್ಲ, ಅವ್ರು ಆಲ್ರೆಡಿ ಗಡಿಪಾರಿದಾರ್ರಿ. ಅವ್ರು ಬಂದು ದೇಶ ಸೇವೆ ಮಾಡೋರ ಮ್ಯಾಗ ಅವ್ರು ಈ ತರ ಹಲ್ಲೆ ಮಾಡೋದು ತಪ್ಪಾಗ್ತೈತಲ್ರಿ ಸರ್. ಇದು ನನ್ನ ಅನಿಸಿಕೆ. ರೌಡಿ ಸಿಟ್ರ ಅನ್ನೋದು ಗೊತ್ತೈತಿ ಅಂದ್ರೆ ನಾವು ಕಮಿಷನರ್ ಸರ್ ಹೇಳ್ತಾರಲ್ರಿ, ಅವ್ರ ಕೇಸ್ ಆಲ್ರೆಡಿ ನನ್ನ ಕಡೆ ಐತಿ, ನನ್ಗೆ ಗೊತ್ತೈತಿ ಅಂತ ನಾವು ಸರ್ ಹತ್ರ ಬೆಟ್ಟದವಾಗ ನಮ್ಗೆ ಅವ್ರ ಹೇಳ್ದಾಗ ನಾನು ಹೇಳಾಗತ್ತೀನಿ. ರೇಷ್ಮಾ ಚಿಕ್ಕಪ್ಪ ಅಂತ ಹೇಳಿ, ಧಾರವಾಡ ಜಿಲ್ಲಾಧ್ಯಕ್ಷರು, ಮಹಿಳಾ ಸಂಘದ ಜಿಲ್ಲಾಧ್ಯಕ್ಷ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕೆಂಪು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಬಿವಿ ರಾಮಚಂದ್ರ ಘಟನೆಯನ್ನ ತೀವ್ರವಾಗಿ ಖಂಡಿಸಿದರು. ಮೊನ್ನೆ ಆಗಿರೋದ ಘಟನೆ ಇದು. 12ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆ ಸುಮಾರು ರೌಡಿ ಶೀಟರ್ ಆದಂತನು ಆನಂದ ಕೊಪ್ಪದ ಮತ್ತು ಹರ್ಷ ಅನ್ನುವಂಥ ವ್ಯಕ್ತಿ ಇಬ್ಬರು ಹೋಟೆಲ್ ಮಾಲೀಕರ ಶೆಟ್ಟಿ ಅಂಗಡಿ ಹೋಗ್ತಾರೆ. ಅವರು ಅಲ್ಲಿ ಹೋದ ನಂತರ ಇವರು ಊಟ ಮಾಡಿರ್ತಾರೆ ಅಥವಾ ಏನೋ ತಿಂದಿರ್ತಾರೆ. ಅವನಿಗೆ ಬಿಲ್ಲು ಕೊಡಲ್ಲ. ಆದ ನಂತರ ಆ ಹೋಟೆಲ್ದಾಗ ಸುಮಾರು ಅದೇ ದಿವಸ ಅಲ್ಲ 15-20 ದಿವಸದಿಂದ ಸತತವಾಗಿ ಹಾಗೆ ಮಾಡ್ತಾ ಇದ್ದಾನಂತೇನು, ಊಟ ಮಾಡೋದು ತಿನ್ನೋದು, ಅವನಿಗೇನೋ ಬಿಲ್ಲು ಕೊಡೋಂಗಿಲ್ಲ. ಆಮೇಲೆ ಆ ಹೋಟೆಲ್ ಮಾಲೀಕವನು ದುಡ್ಡು ಕೇಳಿದ್ದಾನೆ ಅವನಿಗೆ, ಏನೋ ದುಡ್ಡು ಕೊಡೋಂಗಿಲ್ಲ, ನೀ ಏನು ಮಾಡ್ಕೋ ಅನ್ನೋ ಲೆಕ್ಕಕ್ಕೆ ಅವನಿಗೆ ಬೈಯುವಂಥದ್ದು ಅಥವಾ ಮತ್ತೊಂದು ಹೊಡೆಯುವಂಥದ್ದು ಮಾಡಿದ್ದಾನೆ ಅವನು. ಆದ ನಂತರ ಇವನು ಇಲ್ಲ, ಮಾಲೀಕ ಇಲ್ಲ, ಮತ್ತೆ ನೀವು ದುಡ್ಡು ಕೊಡಲೇ ಹೋಗ್ಬೇಕಂತ ಹೇಳಿ ಸ್ವಲ್ಪ ಜೋರು ಮಾಡಿದ್ದಾನೆ. ಆದ ನಂತರ ಇವನು ಆನಂದ್ ಕೊಪ್ಪದ್ ಅನ್ನುವಂಥವನು ರೌಡಿ ಶೀಟರ್, ಇವನು ಗಡಿಪಾರಾದಂಥ ವ್ಯಕ್ತಿ, ಇವನು ಮತ್ತೆ ಹರ್ಷ ಅನ್ನುವಂಥ ವ್ಯಕ್ತಿ ಇಬ್ಬರು ಕೂಡ ಅವನು ಹೋಗಿ ಹಲ್ಲೆ ಮಾಡಿದ್ದಾರೆ.
ಆ ಹೋಟೆಲ್ ಸಪ್ಲೈ ಮಾಡೋರಿಗೆ ಹಲ್ಲೆ ಮಾಡಿದ್ದಾರೆ. ಆದ ನಂತರ ಅಲ್ಲೇ ಪಕ್ಕದಲ್ಲಿದ್ದಂಥವ್ರು ಎಲ್ಲ ಜನ ಸೇರಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಮಂಜುನಾಥ್ ಹಿರೇಮನಿ ಅನ್ನೋರು ಅದೇ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ಬಂದಿದ್ದಾರೆ. ಆದ ನಂತರ ಅವರು ವಿಚಾರಣೆ ಮಾಡಿದ್ದಾರೆ, ಏನಾಗಿದೆ ಏನಿಲ್ಲ ಅಂತ ಹೇಳ್ಕೊಂಡು. ಇದೆಲ್ಲ ವಿಚಾರ ನೋಡಿದ್ದಾಗ 112ಗೆ ಕಾಲ್ ಮಾಡಿದ್ದಾರೆ ಅವರು. ಪೊಲೀಸ್ ಇಲಾಖೆಗೆ 112ಗೆ ಕಾಲ್ ಮಾಡಿ ಅವರನ್ನ ಪೊಲೀಸರನ್ನ ಕರೆಸಿ ಅವ್ರನ್ನ ಯಾರು ಆನಂದ ಕೊಪ್ಪದ ಮತ್ತು ಹರ್ಷ ಅವರನ್ನ ಇಬ್ಬರನ್ನು ಕೂಡ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರು. ಮತ್ತು ಈ ರೀತಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಆ ಹೋಟೆಲ್ ಏನು ಸಪ್ಲೈ ಮಾಡಿರ್ತಾರೆ ಅವರಿಗೆಲ್ಲ ಹೊಡೆದಿದ್ದಾರೆ. ನೀವು ನನಗೆ ಕಸ್ಟಡಿ ತಗೋರಿ ಅನ್ಲಿಕ್ಕೆ ಅವ್ರು ಕೊಟ್ಟಿದ್ದಾರೆ. ಇವನು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಇವನು ಆನಂದ ಕೊಪ್ಪದ ಅನ್ನುವಂಥವನು ಅವನಿಗೆ ಬಿಡುಗಡೆ ಮಾಡ್ಕೊಂಡು ಹೊಟ್ಟಿದ್ದಾನೆ. ಅವನು ಪಾರಾಗ್ಬಿಟ್ಟಿದ್ದಾನೆ. ಆಮೇಲೆ ಏನಾಗ್ತಿದ್ದ? ಆದ ನಂತರ ಸಾಯಂಕಾಲ ಮತ್ತೆ ಇವನು ಲಾಂಗ್ ಮಚ್ಚು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಇವರೆಲ್ಲ ನೋಡಿದ್ದಾರೆ. ನಮ್ಮವರೆಲ್ಲ ಮಚ್ಚು ಲಾಂಗ್ ತಗೊಂಡು ಅಡ್ಡಾಡ್ತಾ ಇದಾರೆ. ಮತ್ತೆ ನೋಡ್ರಿ ಅವ್ರು ಏನಾರ ಮಾಡಬಹುದು, ನಮ್ಮ ಪ್ರೊಟೆಕ್ಷನ್ ಕೊಡ್ರಿ, ಅವ್ರಿಗೆ ಮನೆತನ ಕೊಡ್ರಿ ಹಿರಿಮನೆಯವರು ಅಂತ ಲೆಕ್ಕಕ್ಕೆ ಅವ್ರು ಹೇಳಿದ್ದಾರೆ. ಎಲ್ಲೋ ಸಾಬರ್ ಕ್ರೈಮ್ಗೆ ಮತ್ತೆ ವಿದ್ಯಾಗಿರಿ ಸ್ಟೇಷನ್ಗೆ ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯಿಂದ ಅದನ್ನ ಸ್ಪಂದನೆ ಕೊಡ್ಲಿಲ್ಲ. ಪೊಲೀಸರು ಕೊಡ್ಲಿಲ್ಲ. ರಾತ್ರಿ 2:30 ಗಂಟೆ ಸುಮಾರು ರಾತ್ರಿ ಟೈಮ್ದಲ್ಲಿ ಆಕಸ್ಮಿಕವಾಗಿ ಆನಂದ ಕೊಪ್ಪದು, ನಾಗರಾಜ್ ಸಪ್ಪಗಾವ, ಆದಿತ್ಯ ಸುಂಕಾಪುರ, ಹರ್ಷ, ಕಿರಣ್ ಲಕ್ಕುಂಡಿ ಅನ್ನೋಂಥವ್ರು ಸುಮಾರು ಒಂದು 7-8 ಜನ ಗ್ಯಾಂಗ್ ಕಡ್ಕೊಂಡು ತಲವಾರು ಮಚ್ಚು ತಗೊಂಡು ಇವರು ಹಿರೇಮನೆ ಮನೆ ಮೇಗಡೆ ಅಟ್ಯಾಕ್ ಮಾಡಕ್ ಹೋಗಿದ್ದಾರೆ. ಆದ ನಂತರ ಇವರು ಅಟ್ಯಾಕ್ ಮಾಡಿ ಬಂದಂತ ಸಂದರ್ಭದಲ್ಲಿ ಅವರು ತನ್ನ ಪ್ರಾಣ ಉಳಿಸ್ಕೊಳ್ಳೋಗೋಸ್ಕರ ಒಂದು 2 ಜನರನ್ನ ಸರ್ಸಾಡಿದ್ದಾರೆ ಅವರು. ಆದ ನಂತರ ಇವ್ರು ಅವನು ಹೊಡ್ಲಿಕ್ಕೆ ಹೋಗಿ ಲಾಂಗ್ ಮಚ್ಚು ಇವ್ರ ಕಡೆ ಇದೆ. ನಮ್ಮಲ್ಲೆಲ್ಲ CC ಫುಟೇಜು, ಕ್ಯಾಮ್ರಾ ಎಲ್ಲ ಇದೆ, ನಮ್ಮ ಹತ್ರ ಎಲ್ಲ ಇದೆ. ಬಟ್ ಇದಾದ ನಂತರ ಅವರನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರು. ಆಮೇಲೆ ಇವರೇ ಮತ್ತೆ ರಾತ್ರಿ ಅವರೇನಿಬ್ಬರು ಗಾಡಿ ಮೇಲೆ ಬಿದ್ದ ನಂತರ ಇವರೇ ಬೆಳಿಗ್ಗೆ ತಗೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಯಾರು? ಮಂಜುನಾಥ್ ಹಿರೇಮನಿ ಕುಟುಂಬದವರು. ಶೆಡ್ನಾಗ ಇಟ್ಬಿಡೋದು ಮತ್ತೆ ಅವರೇ ತಂದು ಅಡ್ಮಿಟ್ ಮಾಡಿ ಅಲ್ಲಿ ಬಿದ್ದವ್ರನ್ನ ಕರ್ಕೊಂಬಂದು ಹಾಕಿದೀವಿ ಅಂತ ಹೇಳಿ ಹೋಗಿದಾರ ಅಂತ ಅವ್ರ ಆರೋಪ ಆಯ್ತು ಸರ್. ಅಲ್ಲ ರೀ, CC ಕ್ಯಾಮ್ರಾದೊಳಗ ಕ್ಲಿಯರ್ ಆಗಿದೆ. ಗಾಡಿ ತಗೊಂಡು ಯಾರು ಬಂದಿದ್ದಾರೆ, ಮಚ್ಚು ತಗೊಂಡು ಯಾರು ಬಂದಿದ್ದಾರೆ, ಇವ್ರು ಎಲ್ಲಿದ್ರು, CC ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿದೆ, ಪಿಕ್ಚರ್ ಇದೆ ಅದರಲ್ಲಿ. ಆಮೇಲೆ ಮಚ್ಚು ತಗೊಂಡು ಬಂದವ್ರು ಇವ್ರು. ಮತ್ತೆ ಇವ್ರು ಕರ್ಕೊಂಡ್ ಬಂದ್ರೆ ಮಚ್ಚು ಅವ್ರ ಕಡೆ ಹೆಂಗ್ ಬರುತ್ತೆ? ಹಾಗಾಗಿ ಇವ್ರದ್ದು ಮತ್ತೆ ಅವ್ನು ಹೇಳ್ತಾನೆ, ಯಾರು? ಆನಂದ ಕೊಪ್ಪದ್ ಹೇಳ್ತಾರೆ, ಅವ್ರು ಯಾರು ಸುಪಾರಿನೂ ಕೊಟ್ಟಿದ್ದಾರಂತೆ. ಮಂಜುನಾಥ್ ಹಿರೇಮನಿ ಹೊಡಿಲಿಕ್ಕೆ 3 ಲಕ್ಷ ಸುಪಾರಿನೂ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ವಿಷಯ ಅವನ ಹೇಳಿದ್ದಾನೆ. ಹೀಗಾಗಿ ನಾವು ಇವತ್ತು ಪೊಲೀಸ್ ಕಮಿಷನರ್ ಹೋಗಿ ಅದನ್ನೆಲ್ಲ ಕೂಡ ವಿವರಣೆ ಕೊಟ್ಟಿದ್ದೀವಿ. ಅವರು ಆನಂದ ಕೊಪ್ಪದವರು ಮಂಜುನಾಥ್ ಹಿರೇಮನಿಯವರ ಸಹೋದರಿ ಕಸ್ತೂರಿ ಅವರು ಘಟನೆಯ ಸಂಪೂರ್ಣ ವಿವರವನ್ನ ಆಯುಕ್ತರಿಗೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಮನೆ ಕಡೆ ಅಟ್ಯಾಕ್ ಮಾಡಿ ಸರ್, ಮನೆ ಕಡೆ ಬಂದು 1:30 ಆಗಿತ್ರಿ ಸರ್. ರಾತ್ರಿ ಸರ್ 1:30 ಆಗಿತ್ರಿ ಸರ್. ಈ ಹುಡುಗ ಬಂದು ಸ್ವಲ್ಪ ಆಫೀಸ್ ಕಡೆ ಹೋಗತಕಂದ್ರ ಅವ್ರಿಬ್ಬರು ಬರ್ರನ ಬಂದು ಮನೆ ಕಡೆ ಈ ಮನೆಗ್ ಬಂದು ವಾಪಸ್ ಅವ್ರ ಅಲ್ಲಿ ಅದಾರ ಅಂತ ಹೇಳಿ ಹೋಗಿ ಸರ ಮಚ್ಚು ತಗೊಂಡ್ ಹಂಗ ಬೀಸಕತ್ತ ನನ್ ತಮ್ಮ ಹಿಂಗ್ ಬಗ್ಗಿದ್ದೇನ್ರಿ ಸರ. ಇಲ್ರಿ ತಪ್ಸ್ಕೊಂಡನ್ರಿ ಸರ. ಅವ್ ತಪ್ಸ್ಕೊಲಿಲ್ಲ ಅಂದ್ರ ಅವತ್ ಅನಾಹುತ ಹಾಗಾದ್ರೆ ಸರ ಅದನ್ನೆಲ್ಲ ಬಿಟ್ಟು ಸರ ಅವ್ರದ್ದು ವಿಚಾರ ಮಾಡ್ಬೇಕಲ್ರಿ ಸರ. ಅವ್ರದ್ದು ತನಿಖೆ ಮಾಡಿಲ್ಲ, ಏನಿಲ್ಲ, ಇವ್ರ ಮೇಲೆನ ಕೇಸ್ ಮಾಡಾಕತ್ತಾರಂದ್ರಿ ನ್ಯಾಯ ಅಲ್ರಿ ಸರ್ ಅದು. ಅಂದ್ರೆ ಘಟನೆ ಆಗಿದ್ ಇಷ್ಟಂದು ನಮ್ಗೆ ಇಷ್ಟ ಆಗಿದ ಅಷ್ಟು ಗೊತ್ತಾಗಿತ್ರಿ ಸರ್. ಅಲ್ಲೇ ಎಲ್ಲಾ ಆಗಿದ್ದು ಘಟನೆ ಗೊತ್ತೇ ಇಲ್ರಿ ಸರ್ ನಮ್ಗ. ಹಾನ್ರಿ ಸರ್, ಮನೆ ಕಡೆ ಆಗಿದ್ರಿ ಸರ್ ಘಟನೆ. ಅವ್ರ 4-5 ಜನ ಬಂದಾರಿ ಸರ್. 6 ಜನ ಅದಾರಂತ್ರಿ ಸರ್. 6 ಜನ 5-6 ಜನ ಇದ್ದಿರ್ಬೇಕ್ರಿ ಸರ್. ಅವ್ರು ಸಿಕ್ಕಿದ ಅವ್ರ ಕೈಗೆ ಇಬ್ಬರ್ರಿ ಸರ್. ಉಳ್ಕಿದವ್ರು ತಪ್ಸ್ಕೊಂಡ್ ಹೋಗಿದಾರಂತ್ರಿ ಸರ್. ಏನ್ ಸರ್? ಅವ್ರು ರಾಮನಗರದವ್ರ ಅಂತಾರ ಸರ್. ಧಾರವಾಡದವ್ರ, ರಾಮನಗರದವ್ರ ಸರ್. ಇನ್ನು ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಕಾನೂನು ಸಲಹೆಗಾರರಾದ ಶರಣು ಅಂಗಡಿ, ಮಾಜಿ ಮೇಯರ್ ವೆಂಕಟೇಶ್ ಮೇಸ್ತ್ರಿ, ಮಾಜಿ ಪಾಲಿಕೆ ಸದಸ್ಯ ಕಿರಣ್ ಸಾಮ್ರಾಣಿ, ಜಿಲ್ಲಾ ಕಾನೂನು ಸಲಹೆಗಾರ ಹರೀಶ್ ಪೂಜಾರ್, ಧಾರವಾಡ ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಬಸಲಗುಂದಿ, ಡಿಎಸ್ಎಸ್ ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ, ಮೇಘರಾಜ್ ಹಿರೇಮನಿ ಸೇರಿದಂತೆ ಪ್ರಕಾಶ್ ಪೂಜಾರ್, ನಾಗರಾಜ್ ಹಿರೇಮನಿ, ಮಲ್ಲಮ್ಮ ಕುಸುಗಲ್ ಹಾಗೂ ಹಲವು ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದರು. ಸದ್ಯ ವಿದ್ಯಾಗಿರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಮುಂದಿನ ತನಿಖೆ ಕೈಗೊಂಡಿದ್ದಾರೆ.
ವಿಡಿಯೋದಾಗ ಅವ್ರು ಏನು ಹೇಳ್ತಾರೆ ಹುಡುಗರು ಆನಂದ್ ಕೊಪ್ಪದು ಅವ್ ಇನ್ನೊಬ್ಬ ಹರ್ಷ ಅನ್ನೋನು 6 ಲಕ್ಷ ರೂಪಾಯಿಗೆ ಏನೋ ಡೀಲ್ ತೊಗೋತಾರಂತೆ ಸುಪಾರಿ ಇವನು ಮಂಜುನಾಥ್ ಹಿರೇಮನಿ ಮತ್ತು ಕೃಷ್ಣ ಹಿರೇಮನಿನ ಕೊಲೆ ಮಾಡೋಕೆ 6 ಲಕ್ಷ ರೂಪಾಯಿ ಡೀಲ್ ತೊಗೋತಾರೆ. ಅದರೊಳಗೆ ಅಡ್ವಾನ್ಸ್ ಅಂತೇಳಿ 3 ಲಕ್ಷ ತೊಗೋತಾರಂತೆ. 3 ಲಕ್ಷ ತೊಗೊಂಬಂದು ಇವ್ರು ನೈಟ್ ಒಂದು ಗುಂಪು ಕಟ್ಕೊಂಡು ಮತ್ತು ಬೆಳಗಾವಿ ಹುಡುಗರನ್ನ ಕರ್ಸ್ಕೊತಾರಂತ್ರಿ. ಆ ವಿಡಿಯೋ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಅದರೊಳಗೆ ಹೇಳ್ಯಾರ ಅವ್ರು ಬೆಳಗಾವಿ ಹುಡುಗರು ಕರ್ಸ್ಕೊಂಡು ಅಟ್ಯಾಕ್ ಮಾಡೋಕೆ ಮನೆ ಮ್ಯಾಗ 10 ಮಂದಿ ಬರ್ತಾರೆ. 10 ಮಂದಿ ಬಂದಾಗ ಇವರು ಮನೆ ಕಡೆ ಇದ್ದವ್ರು ಹೆಣ್ಮಕ್ಳೆಲ್ಲ ತಿಳಿಸಿದಾಗ ಅವರೆಲ್ಲ ಹೋಗಿ ಅಂದ್ರೆ ಫೇಸ್ ಮಾಡ್ತಾರೆ. ಫೇಸ್ ಮಾಡಿಂದ ಇದ್ರೊಳಗೆ ಇಬ್ಬರು ಸಿಕ್ಕೊಂಡ್ಬಿಡ್ತಾರೆ. ಇಬ್ಬರು ಸಿಕ್ಕೊಂಬಂದಿಂದ ಪೊಲೀಸರಿಗೆ ಅದು ಫೋನ್ ಯಾರೂ ಬರೋರಿಲ್ಲ. ಅವಾಗ ಬರ್ಲಾರ ಕಾರಣ ಅವಾಗ ಮಾರ್ನಿಂಗ್ ಆಗೇ ಬಿಡ್ತೈತೆ. ಆಲ್ರೆಡಿ CC ಫುಟೇಜ್ ಒಳಗೆ ನಿಮ್ಮ ಟೈಮಿಂಗ್ ತೋರಿಸ್ತೈತೆ ರೀ. ಟೈಮಿಂಗು ಕೊಟ್ಟೇನಿ. ಅವಾಗ ಏನು ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡ್ತಾರೆ ಇವರು. ಅಡ್ಮಿಟ್ ಮಾಡಿಂದ ಆಮೇಲೆ ನಾವು ಇಲ್ಲಿ CC ಫುಟೇಜ್ ತಕ್ಕೋದು ಲೇಟ್ ಆಯ್ತು, ನಿಮ್ಗೆ ವರದಿ ಕೊಡೋದು ಲೇಟ್ ಆಗ್ತದೆ. ಇದೆ ನೋಡಿ. ಅದಕ್ಕೆ ಅವರು ಹಿಂಗೇನು ವಂಚನೆ ಮಾಡಿ ಹಿಂಗೇನು ಮಾಡ್ಕೊಂಡು ಹೊಂಟಿರೋ ಪ್ರಕರಣಗಳನ್ನು ಅವ್ರನ್ನ ಯಾವುದೇ ಪೊಲೀಸವ್ರು ಏನು ಮಾಡಬೇಕು, ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಏನು ಮಾಡಬೇಕಲ್ಲ ಮಾಡಬೇಕು. ಇಲ್ಲಾಂದ್ರೆ ಇದು ಸಮಾಜನ ಕೆಡಿಸುವಂಥ ಮಾರ್ಗ ಆಗಿದೆ. ಈ ಮೊದಲ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರಿ, ಪೊಲೀಸರು ನಿಮಗೆ ರಕ್ಷಣೆ ಕೊಡಲಿಲ್ಲ. ಈ ಮುಂಚೆಗೆ ಒಂದು ಹೋಟೆಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರು. ಆ ಹೋಟೆಲ್ದವ್ರು ಹೋಗಿ ಸಬರ್ಬನ್ ಸ್ಟೇಷನ್ ಒಳಗೆ 6 ಗಂಟೆಗೆ FIR ಮಾಡ್ತಾರೆ. FIR ಮಾಡಿಂದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಬೋದಿತ್ತು. ಬಟ್ ಅವರು ಅರೆಸ್ಟ್ ಮಾಡಿಲ್ಲ, ನೆಗ್ಲಿಜೆನ್ಸಿ ಮಾಡ್ಯಾರ. ನೆಗ್ಲಿಜೆನ್ಸಿ ಮಾಡ್ಲಾರಕ್ಕೆ ಅವ್ರು ಏನಾಗ್ತಿ ಒಳಸಂಚು ಮಾಡ್ಕೊಂಡು ಇದಕ್ಕೆ ಯಾರ್ಯಾರು ಪ್ರವೋಕ್ ಮಾಡಾರ ಏನೇನು ಮಾಡ್ಯಾರ ಅಂತೇಳಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆನಂದ್ ಅವರು ಬೇರೆದವ್ರ ಕಡೆ ಸುಪಾರಿ ತೊಗೊಂಡಾರ ಅಂತ ಹೇಳ್ಯಾರ ವಿಡಿಯೋದೊಳಗೆ. ಅಲ್ಲ, ಈ ಪೊಲೀಸರು ನಿರ್ಲಕ್ಷ್ಯದಿಂದ ಹಿಂಗಾಗಿದ್ದ ಹೆಂಗೇನ್ರಿ? ನಿರ್ಲಕ್ಷ್ಯ ಅಂತ ಅನ್ರಿ. ಬಟ್ ಇವರು ಗಾಂಜಾ ಹೊಡೆದು ಡ್ರಗ್ ಹೊಡೆದು ಇವರು ಹ್ಯಾಬಿಚುವಲ್ ಅದೇ ಹ್ಯಾಬಿಟ್ ರೀ ಇವ್ರದ್ದು. ಇವ್ರು ಯಾರಿಗೂ ಹೇಳ್ಕೊಡಲ್ಲ, ಪೊಲೀಸರು ಯಾರಿಗೂ ಏನು ಹೇಳ್ಕೊಡಲ್ಲ. ಬಟ್ ಇವ್ರು ಅದನ್ನು ಅವ್ರದ್ದು ಸಂಪಾದನೆ ಆದಲ್ರಿ. ಆ ಸಂಪಾದನೆ ಮಾಡ್ಕೋದ ಬದುಕೋರು ಅವರು. ಅಂಥವ್ರಿಗೆ ಸಮಾಜದಾಗ ಬದುಕಕ್ಕೆ ಕೊಡಬಾರ್ದು. ಅದಕ್ಕೆ ಇಮಿಡಿಯೇಟ್ ಆಗಿ ಪೊಲೀಸರು ಅವ್ರ ಮೇಲೆ ಆಕ್ಷನ್ ಮಾಡ್ಬೇಕಂತೇಳಿ ನಿಮ್ಮ ಮೂಲಕ ಅವ್ರಿಗೆ ಹೇಳ್ತೀವಿ. ನಿಮ್ಮ ಹೆಸರು? ಹರೀಶ್ ಪೂಜಾರ್. 15-20 ದಿವಸದಿಂದ ಬರ್ತಾರೆ, ನಾಷ್ಟ ಮಾಡ್ತಾರೆ, ಊಟ ಮಾಡ್ತಾರೆ, ಬಿಲ್ ಕೊಡದೆ ಹೋಗ್ತಾರೆ. ಕೊಟ್ಟು ಕೇಳದಿದ್ರೆ ನಾಳೆ ಕೊಡ್ತೆ, ಇವತ್ತು ಕೊಡ್ತೆ, ನಾಳೆ ಕೊಡ್ತೆ, ಹೀಗೆ ಮಾಡ್ತಾ ಇದ್ದಾರೆ. ನಾನೊಬ್ಬ ಕೆಲಸ ಮಾಡೋನು, ನನ್ಗಿಂತ ಮೇಲೆ ಮಾಲಕರಿದ್ರೆ ಮಾಲಕರನ್ನ ಹೇಳ್ತೇನೆ ಹಿಂಗಲ್ಲ 1 ದಿವಸ 2 ದಿವಸ 3 ದಿವಸ ಕೊಡ್ಬೋದು. ನಾನು ಕೇಳುವರಿದ್ದೀನಿ. ಊಟ ಮಾಡ್ತಾರೆ, ಅಲ್ಲಿ ಪಕ್ಕದಲ್ಲಿ ನನ್ನ ಅಂಗಡಿ ಇದೆ, ಬೀಡ ಅಂಗಡಿ. ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ, ಸಿಗರೇಟ್ ಸೇರ್ತಾರೆ, ಅಲ್ಲಿ ಬರ್ತಾರೆ. ಮತ್ತೆ 5:30-6 ಗಂಟೆ ಬಂದು ನಿಂದೇನು ಹಾಗೆ ಹೀಗೆ ಅಂತ ಮೈ ಮೇಲೆ ಕೈ ಹಾಕೋದು, ಹಿಂಗೆ ಹೇಳೋದು, ಹಿಂಗೆ 5-6 ದಿವಸದಿಂದ ಮಾಡ್ತಾ ಇದ್ದಾರೆ. ಮೊನ್ನೆ 1 ದಿವಸ ನಾನು ಹೇಳಿದೆ, ಇನ್ನು ಕೊಡುವುದಿಲ್ಲ ನಿಮಗೆ. ನನ್ನ ಕೇಳೋರು ಇದ್ದಾರೆ. ನಾನು ಇನ್ನು 1 ರೂಪಾಯಿ ನಿಮ್ಗೆ ಸಾಲ ಕೊಡೋದಿಲ್ಲ, ಪಾರ್ಸೆಲ್ ಕೊಡೋದಿಲ್ಲ. ನೀವೆಲ್ಲ ಈಗ ಫೋನ್ ಮಾಡ್ತೀರಾ, ಫೋನ್ ಮೇಲೆ ಪಾರ್ಸೆಲ್ ಕೊಡಿ. ನಾನು ಕೊಟ್ಟಿದ್ದೆ, 10-15 ಸಲ ಕೊಟ್ಟಿದ್ದೆ. ಮತ್ತು ಇಲ್ಲೂ ನಾಷ್ಟ ಮಾಡಿರಿ, ಇಲ್ಲೂ ನೀವು ರೊಕ್ಕ ಕೊಟ್ಟಿಲ್ಲ. ಇದಕ್ಕೆ ಇವತ್ತಿಂದ ಕೊಡೋಲ್ಲ. ಅದಕ್ಕೆ ನಾವು 5:15 ಬರ್ತೇನೆ, ನೀನು ನೋಡ್ತೇನೆ ಹಾಗೆ ಅಂತ ಏಕೆ ಬಂದು ಇಬ್ಬರು ಬಂದು ನಾವು ಒಳಗಡೆ ಕಿಚನ್ ಒಳಗೆ ಹಿಂಗೆ ಸಾಂಬಾರೆಲ್ಲ ಹಾಕಿ ಕಟ್ತಾ ಇದ್ದೇನೆ. ಬಂದು ಕಾಲಲ್ಲಿ ತೊಳೆದ್ಬಿಟ್ಟೆ, ಇಲ್ಲಿ ಇಲ್ಲಿ ದಪ್ಪ ಆಗ್ಬಿಟ್ಟಿದೆ ಕಾಲು. ಮತ್ತು ಇಲ್ಲಿ ಹೊಟ್ಟೆಗೆ ತೊಳೆದಾರೆ. ಒಂದು ಹೇಳ್ಬಾರ್ದು. ಮತ್ತೊಬ್ಬ ನಮ್ಮ ಕೆಲಸ ಮಾಡೋನಲ್ಲಿ ಹಿಂದ್ಗಡೆ ಊಟ ಮಾಡ್ತಿದ್ದೆ. ಪಟ್ಟ ಓಡ್ ಬರೋವಾಗ ಅಲ್ಲಿ ಪಕ್ಕದಲ್ಲಿ ಚಮಚ ಎಲ್ಲ ಇಡುತ್ತೆ. ಆ ಚಮಚದಲ್ಲಿ ತೆಗೆದು ಇಲ್ಲಿ ಎಳೆದ್ಬಿಟ್ಟೆ ಅಷ್ಟೇ. ಮತ್ತು ನಮಗೂ ಅವರಿಗೆ ಏನು ಒಬ್ಬನಿಗೆ ಗಾಯ ಆಗಿತ್ತೆ. ಹೆಸರು ಸದ್ದಮ್ ಅಂತ. 15 ದಿನಗಟ್ಟಲೆ ನೀವು ಅವ್ರಿಗೆ ಪಾರ್ಸೆಲ್ ಕೊಡ್ತಾ ಇದ್ದೆ. ಮತ್ತೆ ನೀವು ಮಾಲಕರಿಗೆ ಮೋಸ ಮಾಡಿದ್ರಿ. ಯಾರ ಮಾಲಕ ಮೋಸ ಮಾಡಿ ಅವ್ರು ದಾದಾಗಿರಿ ಹೊಡಿತಿದ್ರು. ಅವರು ಊರಲ್ಲಿ ಅವ್ರು ಇಲ್ಲ, ಕೊಟ್ಬಿಟ್ಟು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಹೇಳ್ತಿದ್ರು. ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಹಿಂಗೆ ಡೈಲಿ ಹಿಂಗೆ ಹೇಳ್ತಿದ್ರು. ನಾನು ಲಾಸ್ಟಿಗೆ ಹೇಳ್ತೀನಿ ಕೊಡಲ್ಲ. ಮಾಲಕರು ಊರಿಗೆ ಹೋಗಿದ್ದಾರೆ. ಇಲ್ಲ ಮಾಲಕರು ನನ್ನ ಮೇಲೆ ಜವಾಬ್ದಾರಿ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಇದೆ ಅನ್ನೋದು ಅಷ್ಟೇ. ತಮ್ಮ ಹೆಸರು? ಚಂದ್ರಶೇಖರ್ ಶೆಟ್ಟಿ ಅಂತ.